150 ರೂಪಾಯಿ ಕೊಟ್ಬಿಟ್ಟು ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ಸಕ್ಕೆ ರೆಡಿ ಮಾಡೋರಲ್ಲ ಅಂತ. ಇವಾಗ ಒಂದ್ ಹೆಣ್ಮಗ್ ಹೋಗಿ ನಿಮ್ಗೆ ಆತರ ವಿಡಿಯೋ ಕಳ್ಸಿದ್ರೆ ಯಾರು ತಾನೇ ತಡ್ಕೋತೀರಾ? ನಿಮ್ ಮನೆಯವ್ರು ತಡ್ಕೊಂತಾರ? ಅದ್ ವಿಡಿಯೋ ಐತಾ ತೋರಿಸಿ ವಿಡಿಯೋ ತೋರಿಸ್ಬಿಡಿ. ನಾನು ದರ್ಶನ್ ಅಭಿಮಾನಿ ಇಲ್ಲ, ಇವಾಗ ಅವ್ರು ಹೇಳಿರೋ ಅಷ್ಟೇ, ಅವ್ರ ಬುದ್ಧಿವಾದ ಹೇಳ್ಬಿಟ್ಟು ಕಳ್ಸಿ ಅಂತ ಹೇಳಿರೋದು. ಅವ್ರ ಜೊತೆ ಇರೋ ಗ್ರೂಪ್ ಮಾಡಿರೋದು ಅವರೇ ಮಾಡೋರೆ ಅಂತ ಏನ್ ಸಾಕ್ಷಿ ಐತೆ? ಹೆಂಡತಿ ಅಂತೀರಲ್ಲ, ಕಂಡೋನ್ ಮನೆ ಹೆಂಡತಿ ಹೊಡೆದವರ, ಅವ್ರ ಮನೆ ಹೆಂಡತಿಗೆ ಅವ್ನು ಹೊಡ್ಕೊಂಡವ್ನೆ. ಅವ್ರವ್ರೇ ರೆಕಾರ್ಡ್ ಮಾಡ್ಕೊಂಡ್ಬಿಡೋದು, ಮೀಡಿಯಾ ಹಾಕ್ಬಿಡೋದು, ನಮ್ಮಂತ ಅಭಿಮಾನಿಗಳು ರೊಚ್ಚೆ ಬಿಡ್ಸೋದು. ನಮ್ ಬಾಸ್ ಯಾವ್ದೋ ಬರೋದೇ ತಡ. ನಮ್ ಬಾಸ್ ಒಂದ್ ವಾರದಿಂದ ಹಾಕಿ ಎಕ್ಕಿ ಇಳಿತಾ ಇದ್ದೀರಾ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ ಈ ನನ್ನ ಮಕ್ಕಳು. ಇವಾಗ 250 ರೂಪಾಯಿ ಕೊಟ್ಬಿಟ್ಟು ಮಂಡ್ಯದಲ್ಲಿ ದರ್ಶನ್ಗೆ ಧಿಕಾರ ಹಾಕಿಸ್ತಾರೆ. ಇನ್ನು ಏನ್ ನಮ್ಮ ಅಕ್ಕ ಫೋನ್ ಮಾಡಿ ಹೇಳ್ತಾ ಇದ್ದೆ, ಲೋ ಇದ್ಯಾನೋ ನಿಮ್ ಬಾಸ್ಗೆ 150 ರೂಪಾಯಿ ಕೊಟ್ಬಿಟ್ಟು ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ಸಕ್ಕೆ ರೆಡಿ ಮಾಡೋರಲ್ಲ ಅಂತ. ಹಂಗೆ ಇವತ್ತು ಇವಾಗ ಅಭಿಮಾನಿ ಇರೋದಕ್ಕೆ ಇಲ್ಲಿ ಹಾಕ್ಸ್ಕೊಂಡಿರೋದು ಸರಿನಾ? ಮನ್ಸಲ್ಲಿ ಅಭಿಮಾನಿ ಇರೋದಕ್ಕೆ ನಾವ್ ಇಲ್ಲಿ ಹಾಕ್ಸ್ಕೊಂಡಿರೋದು. ಎಂಥ ಘನಕಾರ್ಯ ಮಾಡಿದ್ಯಪ್ಪ. ಇವಾಗ ನೀವು ರೋಡಲ್ಲಿ ನೋಡಿ ಹುಡ್ಗ ಹೋಯ್ತವನೆ, ಆ ಹುಡ್ಗನ್ ಫೋಟೋ ಇಲ್ಲಿ ಹಾಕ್ಸಲಾಗದ? ಅವ್ರ ಒಳಗಡೆ ಎಷ್ಟು ಸಹಾಯ ಮಾಡಿದಾರೆ ಏನು ಅವ್ರ. ಇವಾಗ ಎಲ್ಲಾರು ಹೇಳ್ಕೊತೀವಿ, ಮುಚ್ಚಾಕ್ಬಿಡ್ತೀರಾ ಸರಿನಾ? ಎಲ್ಲಾರ್ದು ಹೇಳ್ಕೊತೀವಿ. ಅವ್ರು ಏನೇ ಸಹಾಯ ಮಾಡಿದಾರೆ ನಿಮ್ಗೆ ಗೊತ್ತಾ? ಮೀಡಿಯಾದವರು ಅಭಿಮಾನಿಯಾಗಿ ನೀವೇ ಹೇಳಿ ಸರ್, ಅವ್ರು ಏನೇನ್ ಸಹಾಯ ಮಾಡಿದಾರೆ ಎಲ್ಲ ಹೇಳಿ. ಇದು ನೀವು ಸೆಂಟರ್ನಾಗಿ ಶಿಕ್ಷಿತರು. ನಿಮ್ಗೆ ಇವಾಗ ಒಂದ್ ಹೆಣ್ಮಗ್ ಹೋಗಿ ನಿಮ್ಗೆ ಆತರ ವಿಡಿಯೋ ಕಳ್ಸಿದ್ರೆ ಯಾರು ತಾನೇ ತಡ್ಕೋತೀರಾ? ನಿಮ್ ಮನೆಯವ್ರು ತಡ್ಕೊಂತಾರ? ಇವಾಗ ನಿಮ್ ಅಣ್ಣ ತಮ್ದಿರ ಯಾರ ತಡ್ಕೊಂತಾರ? ಹೇಳಿ, ನೀವೇ ಹೇಳಿ. ಇವಾಗ ಆತರ ವೈಯಕ್ತಿಕ ವಿಡಿಯೋಗಳು ಕಳ್ಸಿದ್ರೆ ನಿಮ್ಗಾದ್ರೂ ಸರಿ, ನಿಮ್ ಮನೆ ಹೆಣ್ಮಕ್ಳಿಗಾದ್ರೂ ಸರಿ, ತಪ್ಪು ಆಗಿದೆ, ತಪ್ಪಾಗಿದೆ. ಅದು ಹೈಕೋರ್ಟ್. ಇವಾಗ ನಮ್ ಭಾಷೆ ಮಾಡೋರೆ ಅಂತ ನಾವ್ ಹೇಳಕ್ ಆಗಲ್ಲ. ಬಾಸು ಹೋಗಿ ಅಲ್ಲಿ ಹೋಗಿರ್ಬೋದು. ಇವಾಗ ಇಷ್ಟು ಜನ ಇದೀವಿ, ಇಲ್ಲಿ ಕಿತ್ತಾಡ್ಬಿಡ್ತೀವಿ, ಯಾರು ಹೊಡೆದವ್ರೆ ಅಂತ ಗೊತ್ತಾಗಲ್ಲ. CC ಕ್ಯಾಮ್ರಾದಲ್ಲೇ ಗೊತ್ತಾಗೋದು ಸರಿನಾ? ಪ್ರೂಫ್ ಇದ್ರೆ ಹೇಳ್ಬೇಕು. ಸುಮ್ನೆ ಇವಾಗ ಇವಣ್ಣ ಹೊಡ್ದ, ಅವ್ನು ನೋಡ್ದ, ಇವ್ ನೋಡ್ದ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಜನ ಅಯೋಗ್ಯ ತಗೊಂಡ್ ಏನ್ ತಿಂತಿರೋ ಬೆಳಗ್ಗೆ ಹೊತ್ತಲ್ಲಿ ನೀವುಗಳು ಹೇಳ್ತಿದ್ರಲ್ಲ ಸುದರ್ಶನ್ ಅವರು ಹೇಳ್ತಿದ್ರಲ್ಲ, ಜಸ್ಟ್ ಬಂದೆ ಹೊಡೆದೆ ಹೋದ ಅಂತ. ವಿಡಿಯೋ ಇಲ್ಲೇದು. ಇವಾಗ ಪೊಲೀಸರು ಹೇಳ್ತಾರಲ್ವಾ, ಇವಾಗ ಮೀಡಿಯಾದವ್ರು ಹೇಳ್ತಾರೆ ಇವಾಗ ಹಂಗೈತೆ, ಹಿಂಗಾಗೋಯ್ತು, ಹಂಗಾಗೋಯ್ತು ಎಲ್ಲಾ ತೋರಿಸ್ತಾರೆ. ಇವಾಗ ವಿಡಿಯೋ ಐತಲ್ವಾ, ವಿಡಿಯೋ ಇದ್ರೆ ಕೊಡಿ, ತೋರಿಸಿ ಅಭಿಮಾನಿಗಳಿಗೆ. ಒಂದು ವಿಡಿಯೋ ವೈರಲ್ ಆಗಿದೆ, ದರ್ಶನ್ ಕಾಲೇಜೇ ಓದಿರೋದು ವಿಡಿಯೋ ಇದೆ, ಅದೆಲ್ಲ ವೈರಲ್ ಆಗಿದೆ. ಆ ವಿಡಿಯೋ ಇವಾಗ ತೋರಿಸ್ಬಿಡಿ ಮೇಡಮ್. ಇವಾಗ ಅದ್ ವಿಡಿಯೋ ಐತಾ ತೋರಿಸಿ ವಿಡಿಯೋ ತೋರಿಸ್ಬಿಡಿ. ನಾನು ದರ್ಶನ್ ಅಭಿಮಾನಿ ಇಲ್ಲ, ಒದಿತೀವಿ ಅಂದ್ರೆ ದಾರಿಗೆ ಬರ್ತಾರೆ ಇವ್ರುಗಳೆಲ್ಲ. ಹೇಳ್ತೀನಿ ಕೇಳಿ, ಇಲ್ದ್ರೆ ಇವ್ರು ದಾರಿಗೆ ಬರಲ್ಲ. ರೈಟ್ಸ್ ಇಲ್ಲ, ಇವಾಗ ರೈಟ್ಸ್ ಇಲ್ಲ ಅಂತೀರಣ್ಣ. ನಿನ್ ಗೊತ್ತಾ ಸಾಯಿಸೋರೆ ಅಂತ? ನಿನ್ ಗೊತ್ತಾಯ್ತಾ ಸಾಯಿಸೋರ ಅಂತ? ಇವಾಗ ಅವರೇ ತಾನೇ ಅಲ್ಲಿಂದ ಕಳ್ಸಿರೋದು. ಹೇಳಿ ಆಯ್ತು. ಇನ್ಫ್ಲೂಯೆನ್ಸ್ ಅವ್ರ ಅಲ್ಲೇ ಪೊಲೀಸ್ ಸ್ಟೇಷನ್ ಗೆ ಫೋನ್ ಮಾಡಿ ಪೊಲೀಸ್ ಅವ್ರಿಗೆ ಹೇಳಿ ಅವರೇ ಹೇಳಿರೋದು, ದರ್ಶನ್ ಅವರೇ ಫೋನ್ ಮಾಡೋರೆ ಅಂತ. ಇವಾಗ ಅವ್ರು ಹೇಳಿರೋ ಅಷ್ಟೇ, ಅವ್ರ ಬುದ್ಧಿವಾದ ಹೇಳ್ಬಿಟ್ಟು ಕಳ್ಸಿ ಅಂತ ಹೇಳಿರೋದು. ಅವ್ರ ಜೊತೆ ಇರೋ ಗ್ರೂಪ್ ಮಾಡಿರೋದು ಅವರೇ ಮಾಡೋರೆ ಅಂತ ಏನ್ ಸಾಕ್ಷಿ ಐತೆ? ಆ ವಿಡಿಯೋ ಐತಾ? ಏನೈತೆ? ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮೈಗಳ ನನ್ನ ಮಗನೇ, ನೀನ್ ಈ ಜನ್ಮಕ್ಕೆ ಉದ್ಧಾರ ಆಗಲ್ಲ ಕಣೋ. ಯಾಕೆ ಮಾಡ್ಬೇಕಾಗಿತ್ತು? ಲೀಗಲ್ ಆಗಿ ಹೋಗ್ಬೋದಾಗಿತ್ತಲ್ಲ. ಲೀಗಲ್ ಆಗಿ ಅಂತ ಹೇಳಿದ್ರೆ ಅವ್ರು ಲೀಗಲ್. ಇವಾಗ ಹೇಳಿದ ಏನಪ್ಪಾ, ಇವಾಗ ಬುದ್ಧಿವಾದ ಹೇಳ್ ಕಳ್ಸಿರೋದು. ಜೊತೆಗೆ ಹೋಗಿ ಅವ್ರು ಇದು ಆಗಿರೋದು ಇದ್ ಮಾಡಾಗಿತ್ತಿಲ್ಲ ಅಲ್ವಾ? ಹೋಗ್ಬಿಟ್ಟು ಹೇಳ್ಬಿಟ್ಟು ಅವರು ಬುದ್ಧಿವಾದನೆ ಹೇಳಿರೋದು. ಅವ್ರ ಜೊತೆಗಿರೋ ಗ್ರೂಪ್ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತೆ ಮೇಡಮ್? ಇವಾಗ ದರ್ಶನ್ ಸಹಿಸಿದಾರೆ ಅಂತ ನಮ್ಗೆ ಒಂದು ವಿಡಿಯೋ ತೋರಿಸ್ಬಿಡಿ. ನಮ್ಮ ಅಭಿಮಾನಿಗಳಿಗೆ ನೀವೆಲ್ಲಾರು ತೋರ್ಸಂಬರೋದ್ ಬೇಡ. ಒಂದ್ 100 ಜನ, ಒಂದ್ ಸ್ವಲ್ಪ ಜನಕ್ಕೆ ವಿಡಿಯೋ ತೋರಿಸ್ಬಿಡಿ. ನಾವು ಅಭಿಮಾನಿಗಳೇ ಅವ್ರಿಗೆ ಏನ್ ಶಿಕ್ಷೆ ಮಾಡ್ಬೇಕು ನಾವೇ ಅಭಿಮಾನಿಗಳೇ ಹೇಳ್ಬಿಡ್ತೀವಿ, ಸರಿನಾ? ಇವನಿಗೆ ಏನು ಬಂದಿದ್ಯೋ ದೊಡ್ಡ ರೋಗ. ಹೋಗಿ ಮೀಡಿಯಾದವ್ರು ಹೇಳ್ತಾರೆ, ಹೋಗ್ಬಿಟ್ಟು ಕ್ಯಾಂಟರ್ ಗುದ್ಬಿಟ್ರು, ಕುಡ್ದಿದ್ರು, ಹೋಗ್ಬಿಟ್ಟು ಬಸ್ ತಲೆ ಗುದ್ದಿಸಿದ್ರು ಅಂತ ಎಲ್ಲ ಹೇಳಿದ್ರಲ್ವ ಮೀಡಿಯಾದವರು. ವಿಡಿಯೋ ಐತಾ? ಇದೆಲ್ಲ ಎಂತ ಕಾಂಟ್ರವರ್ಸಿ ಮಾಡಿಸ್ಬೇಕು ಮೀಡಿಯಾದವರು? ಅವ್ರಿಗೇನ್ ಜ್ಞಾನ ಇಲ್ವಾ? ಏನಿಲ್ಲ. ಹೋಗ್ಬಿಟ್ಟು ಎಲ್ಲ ಎತ್ತಾಕ್ಬಿಟ್ರು ಗುದ್ಬಿಟ್ರು ಎಲ್ಲ ಏನಿದು? ಅದು ಮೀಡಿಯಾದವರು ನಮ್ ಬಾಸ್ ಬಗ್ಗೆ ಬರೋದೇ ಇಲ್ಲ, ಇನ್ನೊಂಟ್ರಿ ಬರೋದೇ ಇಲ್ಲ ಅಂತ ಹೇಳಿದ್ರು. ಎಂತಕ್ ಬರ್ತಾವ್ರ ಇವಾಗ? ಮೀಡಿಯಾ ಹಿಡ್ಕೊಂಡು, ಮೈಕ್ ಹಿಡ್ಕೊಂಡು, ಕ್ಯಾಮ್ರಾ ಹಿಡ್ಕೊಂಡು ಎಂತಕ್ ಬರ್ತಾವ್ರೆ? ಹಿಂದಿಂದೆ ಬರೋದೇ ಇಲ್ಲ ಅಂತ ಹೇಳ್ತಿದ್ರಲ್ಲ, ಇವಾಗ ಎಂತಕ್ ಬರ್ತಾವ್ರೆ ನಮ್ ಬಾಸ್ನ ಹಿಡ್ಕೊಂಡು? ಕಚಡಗಳು ತಂದು ಏನ್ ಎಜುಕೇಟೆಡ್ ನೀವೆಲ್ಲ ಯೋಗ್ಯತೆಗೆ ನಿಮ್ಗಳಿಗೆ ಇಲ್ದಿರೋದೆಲ್ಲ ಅಪರಾಧ ಹೊರಿಸ್ಕೊಂಡು ಏನೇನೋ ಹೇಳ್ಕೊಂಡು ಏನೇನೋ ಮುಡ್ಕೊಂಡಿದ್ದೀರ. ಕೊಲೆಯಾದ ರೇಣುಕಾ ಸ್ವಾಮಿ ಕೂಡ ಅಭಿಮಾನಿನೇ ಸರ್. ಅಭಿಮಾನಿ ಅಂತ ಹೆಂಗ್ ಹೇಳ್ತೀರಾ? ಅವ್ರ ಮಿಸಸ್ ಹೇಳ್ತಾರಲ್ಲ ಫೋನಲ್ಲಿ, ಅವ್ರ ಮಿಸಸ್ ಹೇಳ್ತಾರಲ್ಲ ಅಭಿಮಾನಿ ಏನೂ ಆಗಿರ್ಲಿಲ್ಲ ಮೇಡಮ್ ಸರ್ ಅಂತ ಹೇಳ್ತಾವ್ರೆ. ಇದಕ್ಕೇನು ಉತ್ತರ ಕೊಡ್ತೀರಾ?
ಅವ್ರ ಮಿಸ್ಸಸ್ ಹೇಳ್ತಾರಲ್ಲ ಬಿಡಿ, ನೀವ್ ಯಾರ ಅಭಿಮಾನಿ? ಇವಾಗ ನೀವು ಕೇಳೋದ್ ನಾನು ಆನ್ಸರ್ ಮಾಡ್ತಾ ಇದೀನಿ. ನಾನ್ ಕೇಳೋದಕ್ಕೆ ಒಂದೇ ಒಂದ್ ನೀವ್ ಆನ್ಸರ್ ಮಾಡಿ. ನೀವ್ ಯಾರ ಅಭಿಮಾನಿ? ನಾಯಿ ನನ್ ಮಕ್ಳ ಹೇಳಿ ಅವ್ರಿಗೆ ಸರ್ ಹೇಳ್ಕೊಟ್ಬಿಡಿ. ನೀವ್ ಯಾರ ಅಭಿಮಾನಿ? ಅವ್ರವ್ರ ಅಭಿಮಾನಿಗಳಿಗೆ ಅವ್ರವ್ರ ಇಷ್ಟ ಇರುತ್ತೆ. ಅವ್ರು ತಪ್ಪಿದ್ರೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಅವರು ಪ್ರೂಫ್ ವಿಡಿಯೋ ಇದ್ರೆ ಮೇಡಮ್, ಇವಾಗ ನಾನಾದ್ರೂ ಅಷ್ಟೇ ಒಬ್ಬನ್ ಕೊಲೆ ಮಾಡಿರ್ತೀನಿ ಅಂದ್ರೆ ನಂಗೆ ಶಿಕ್ಷೆ ಆಗ್ಲೇಬೇಕು. ಎಲ್ಲಾರು ಬಂದ್ಬಿಟ್ಟು ನಿಮ್ಗೆ ಶಿಕ್ಷೆ ಮಾಡೋದ್ ಬೇಡ ಕಣಪ್ಪ ಅಂತ ಹೇಳಲ್ಲ. ನಾನ್ ಕೊಲೆ ಮಾಡಿದೀನ, ನಂಗೆ ಶಿಕ್ಷೆ ಆಗ್ಲೇಬೇಕು, ಸರಿನಾ? ಬಾಸ್ ಒಂದು ವಿಡಿಯೋ ಇದ್ರೆ ನಮ್ಗೆ ಒಂದು ಅಭಿಮಾನಿಗಳಿಗೆ ತೋರಿಸ್ಬಿಡಿ. ಗೊತ್ತಾಯ್ತು ಬಿಡಪ್ಪ. ಅಂದ್ರೆ ಇವಾಗ 4 ಜನಕ್ಕೆ ಸ್ಫೂರ್ತಿ ಆಗ್ಬೇಕು ದರ್ಶನ್ ಅವ್ರು. ಓಕೆ, ನಾವು ಅಭಿಮಾನಿಗಳು ಅಂದ್ರೆ ಹೌದು, ಅವ್ರ ತಪ್ಪೇನಿಲ್ಲ, ಸರಿನೇ ಅಂತಾನೆ ಒಪ್ಕೊಳ್ಳೋಣ. ಕಾನೂನಿದೆ, ಪೊಲೀಸ್ ಇದ್ರೆ ಅದನ್ನೆಲ್ಲ ಬಿಟ್ಟು ಬೇಟರ್, ಹೆಂಡತಿ, ಆಕ್ಸಿಡೆಂಟ್ ಇದೆಲ್ಲಾ ಕೇಸ್ಗಳಲ್ಲೂ ಕೂಡ ಇವರೇ ಭಾಗಿಯಾಗಿ ಸೊ ಈ ರೀತಿ ಎಲ್ಲ ಮಾಡೋದು ಎಷ್ಟು ಸರಿ? ಕುಡಿದು ಹೊಡಿಯೋದು, ಏನೋ ಹೊಡಿಯೋದು ಬಡಿಯೋದು ಇದಿದೆ, ಕೊಲೆವರ್ಗಿರಲ್ಲ. ಹೆಂಡತಿ ಅಂತೀರಲ್ಲ, ಕಂಡೋನ್ ಮನೆ ಹೆಂಡತಿ ಹೊಡೆದವ್ರ? ಅವ್ರ ಮನೆ ಹೆಂಡತಿಗೆ ಅವ್ನು ಹೊಡ್ಕೊಂಡವ್ನೆ. ಏನ್ ಹೇಳ್ತೀರಾ? ಕಂಡೋರ್ ಮನೆಗ್ ಬಂದು ಹೆಂಡತಿ ಹೊಡೆದವನ? ಅವ್ರ ಹೆಂಡತಿದ್ ಏನಿತ್ತು, ಅವ್ರ ಸಂಬಂಧ ಗಂಡ ಇರ್ತಿದ್ರು ನಮ್ಗೆ ಗೊತ್ತಾಗುತ್ತಾ? ಅವ್ರ ಹೆಂಡತಿಗೆ ಏನೋ ಮಾಡಿರ್ಬೋದು, ಏನೋ ಒಂದು ಯೋತಿಕ ಆಗಿರ್ಬೋದು. ಅವ್ನು ಹೆಂಡತಿ ಹೊಡಿತಾನೆ, ಕಂಡೋರ್ ಹೆಂಡತಿ ಹೊಡಿತಾನ? ನಿನ್ ಜನ್ಮಕ್ಕೆ ಹೋಗೋ. ಒಂದೇ ಒಂದು ಮಾತು ಲಾಸ್ಟ್, ದಯವಿಟ್ಟು ವಿಡಿಯೋ ಇದ್ರೆ ಒಂದೇ ಒಂದು ಅಭಿಮಾನಿಗೆ ಎಲ್ಲಾರ್ಗೂ ತೋರಿಸಿ ನಾವೇ ಅದು ಏನ್ ಕೊಡ್ಬೇಕು ಶಿಕ್ಷೆ ನಾವೇ ಕೊಡ್ತೀವಿ. ದಯವಿಟ್ಟು ಬಾಸ್ ಮಾಡೋರೆ ಅಂದ್ರೆ ದಯವಿಟ್ಟು ಎಲ್ಲಾರು ಹೇಳ್ಬೇಡಿ. ಅವ್ರು ಮಾಡಿರೋಕೆ ಒಂದೇ ಒಂದು ಅಭಿಮಾನಿಗಳಿಗೆ ವಿಡಿಯೋ ವೈರಲ್ ಮಾಡಿ ಅವರೇ ಇದ್ ಮಾಡ್ತಾರೆ. ನಿಮ್ಮಂತ ಇಡಿಯಟ್ಸ್ ಇನ್ನೊಬ್ರಿಲ್ಲ ನನ್ನ ಪ್ರಕಾರದಲ್ಲಿ, ಮೂರ್ಖರು. ದರ್ಶನ್ ಅವ್ರಿಗೆ ಶಿಕ್ಷೆ ಆಗುತ್ತಾ ಆಗಲ್ವಾ ಸರ್? ಇವಾಗ ಏನೋ 1 ವರ್ಷ 3 ತಿಂಗಳು ಇರ್ಬೇಕು ಅಂತ ಹೇಳ್ತಾ ಇದಾರೆ. ಆಗೋದು ಇಲ್ಲ, ಆಗೋದು ಬೇಡ. ಸೊ ದರ್ಶನ್ ಅವ್ರಿಗೆ ಹುಚ್ಚು ಪ್ರೀತಿ ಅಂದ್ರೆ ಹುಚ್ಚು ಅಭಿಮಾನಿಗಳು. ಸೊ ಸಾವಿರಾರು ಜನ ಪ್ರತಿಭಟನೆ ಮಾಡ್ತಿದ್ದಾರೆ ಅಂದ್ರೆ ಪೊಲೀಸ್ ಸ್ಟೇಷನ್ ಮುಂದ್ಗಡೆನೆ. ಸೊ ಅಂತವ್ರಿಗೆಲ್ಲ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು ಅಭಿಮಾನಿಯಾಗಿ? ಅಭಿಮಾನ ಇರುತ್ತೆ. ಅಂದ್ರೆ ಇವಾಗ 1 ವರ್ಷ 3 ತಿಂಗಳು ಮಿನಿಮಮ್ ಬರಲ್ಲ ಅಂತ ಹೇಳ್ತಾ ಇದಾರೆ ದರ್ಶನ್ ರವರು. ಸೊ ಅದಕ್ಕೆ ಏನ್ ಹೇಳ್ತೀರಿ? ಬರಲ್ಲ ಅಂತ ಹೇಳ್ತಾರೆ ಯಾರು? ಬರಲ್ಲ ಅಂತ ಯಾರು? ಮೀಡಿಯಾದವ್ರು ಹೇಳ್ತಾರೆ 3 ತಿಂಗಳು ಬರಲ್ಲ, 4 ತಿಂಗಳು ಬರಲ್ಲ. ಹೆಂಗ್ ಹೇಳ್ತೀರಾ? ವಿಡಿಯೋ ತೋರಿಸಿ ಆಯ್ತು. ಪೊಲೀಸರು ಮಾತಾಡ್ತಾರ, ವಿಡಿಯೋ ಮಾಡಿ. ಹಿಂಗ್ ಹೇಳ್ತಾರ ಪೊಲೀಸರು. ಇವಾಗ ದರ್ಶನ್ 3 ತಿಂಗಳು ಬರಲ್ವಂತೆ, ಸಜಾ ಆಗಿದ್ದಾರೆ, ಇನ್ 4ನೇ ತಿಂಗಳಿಗೆ ಬೇಲ್ ಸಿಗುತ್ತೆ. ಇಲ್ಲ ಇವಾಗ ಏನ್ ಹೇಳಿದ್ರು 6 ತಿಂಗಳು. ಯಾವ್ದೋ ಒಂದು ಮೊಬೈಲ್ ಕೊಡ್ಬೋದು ಇಲ್ಲಿ, ಯಾವ್ದೋ ರೆಕಾರ್ಡ್ ತೋರಿಸ್ಕೊಂಡು ಅವ್ರವರೇ ಮಾತಾಡ್ಸ್ಕೊಂಡು ಪೊಲೀಸ್ ಅವ್ರ ಅಪ್ಪ ಏನಿದು ಅವ್ರವರೇ ರೆಕಾರ್ಡ್ ಮಾಡ್ಕೊಂಡ್ಬಿಡೋದು, ಮೀಡಿಯಾ ಹಾಕ್ಬಿಡೋದು, ನಮ್ಮಂತ ಅಭಿಮಾನಿಗಳು ರೊಚ್ಚೆ ಬರ್ಸೋದು. ಇದು ಏನ್ ಮಾಡ್ಬೇಕು? ಸೊ ಅಂದ್ರೆ ಶಿಕ್ಷೆ ಎಲ್ಲ ಏನು ಆಗಲ್ಲ ಅಂತೀರಿ? ಆಗಲ್ಲ ಮೇಡಮ್. ಇನ್ನೂ ಒಂದಿನ, ನಾಳೆನೂ ಒಂದು ದಿನ ಟೈಮ್ ಐತೆ, ನೋಡೋಣ. ಇನ್ನು ಈಚೆ ಸತ್ಯ ಬರುತ್ತೆ. ಸ್ವಲ್ಪ ಮರ್ಯಾದೆ ಇಟ್ಕೋ. ನೋಡ್ದವ್ರು ನಿನ್ನಲ್ಲ ನನ್ ಮಕ್ಕಕ್ಕೆ ಕ್ಯಾಕುರ್ಸಿ